ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಪಾರ್ಕಿಂಗ್ ಎಲ್ಲ ಗೂಡ್ಸಿ ಮತ್ತೆ ತೊಳೆದಾಯ್ತು. ಇವತ್ತು ಒಂದೊಂದ್ ದಿನ ತುಂಬಾ ಗಲೀಜಾಗಿದ್ದಾಗ ತೊಳಿತೀನಿ, ಇಲ್ಲಾಂದ್ರೆ ಹಾಗೆ ಒರ್ಸ್ಕೊಂಡ್ಬಿಡ್ತೀನಿ. ಒಂದೊಂದ್ ದಿನ ಪಾರ್ಕಿಂಗ್ ಎಲ್ಲ ಒರ್ಸ್ಬಿಟ್ಟು ಆಚೆ ಮಾತ್ರ ಡೈಲಿ ನೀರ್ ಹಾಕ್ಬಿಟ್ಟು ರಂಗೋಲಿ ಹಾಕುವಂಥದ್ದು. ಮನೆಗೆ ಶುಭ ಇರುತ್ತೆ ಯಾವಾಗ್ಲೂ ಅಂತ ಹೇಳ್ತಾರೆ. ಮನೆಯ ಮುಂದೆ ಡೈಲಿ ಗೂಡ್ಸ್ಬಿಟ್ಟು ರಂಗೋಲಿ ಹಾಕೋದ್ರಿಂದ ಲಕ್ಷ್ಮಿ ಸದಾ ಮನೆಯಲ್ಲಿ ನೆಲೆಸಿರ್ತಾಳೆ ಅನ್ನೋ ಮಾತೆ ಹೇಳ್ತಾರೆ. ಇವತ್ತು ಸಹ ಒಂದು ಸಿಂಪಲ್ ಆಗಿರುವ ಒಂದ್ ನಿಮಿಷದಲ್ಲಿ ಹಾಕುವಂತ ರಂಗೋಲಿ. 5 ಚುಕ್ಕಿ ಇಟ್ಬಿಟ್ಟು 5 ರಿಂದ 5 ಸಮವಾಗಿ ಚುಕ್ಕಿ ಇಟ್ಕೊಳತ್ತದ್ದು. ಮತ್ತೆ ಆ ಮೂಲೆಯಿಂದ ಈ ಮೂಲೆಗೆ ಈ ರೀತಿ 2 ಗೆರೆ ಹಾಕ್ಬಿಟ್ಟು ಆ ಗೆರೆಗಳನ್ನ ಕೂಡ್ಸಿ ಇನ್ನೊಂದು ಗೆರೆಗೆ ಕೂಡ್ಸ್ಬಿಟ್ಟು ಇನ್ನೊಂದು ಗೆರೆ ಹಾಕೊಂಡ್ರೆ ಆಯ್ತು. ಇದನ್ನ ಈ ರೀತಿ ಹಾಕ್ಬಿಟ್ಟು ಇನ್ನು ಬೇರೆ ಬೇರೆ ಇದ್ರಲ್ಲೇ 5 ರಿಂದ 5 ಇಟ್ಬಿಟ್ಟು ಇದ್ರಲ್ಲೇ ಬೇರೆ ಬೇರೆ ಚಿತ್ರನೂ ಸಹ ಬಿಡ್ಬೋದು. ನಾನು ಈ ರೀತಿ ಇವತ್ತು ಹಾಕಿದ್ದಂಥದ್ದು. ಈ ಕಡೆ 2 ಚುಕ್ಕಿಗೆ ಈ ರೀತಿ 2 ಲೈನ್ ಹಾಕುವಂಥದ್ದು, ಮತ್ತೆ ಅದನ್ನ ಆ ಕಡೆ ಈ ಕಡೆ ಈ ಸುತ್ತಬಿಟ್ಟು ಜಾಯಿಂಟ್ ಮಾಡೋದು. ಮಧ್ಯೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಹಾಕೋಬಹುದು. ನಾನು ಇವತ್ತು ಈ ರೀತಿ ಸಿಂಪಲ್ ಆಗಿ ಹಾಕಿದ್ದಂತೂ ಇದಂತೂ ಒಂದೇ ನಿಮಿಷದಲ್ಲಿ ಹಾಕೊಂತ ರಂಗೋಲಿ ಕಣ್ರಿ. ಅಡಿಗೆ ಮನೆಯನ್ನು ಸಹ ಒಂದ್ಸರಿ ಆಲ್ರೆಡಿ ಕ್ಲೀನ್ ಮಾಡಿಟ್ಟು ಬಂದಿದ್ದೀನಿ. ರಾತ್ರಿನೇ ಕ್ಲೀನ್ ಮಾಡಾಗಿರುತ್ತೆ. ಆದ್ರೂ ಬೆಳಿಗ್ಗೆ ಒಂದ್ಸರಿ ಎದ್ಬಿಟ್ಟು ಎಲ್ಲ ಸ್ಲ್ಯಾಪ್ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಇವಾಗ ರಂಗೋಲಿ ಹಾಕ್ಬಿಟ್ಟು ಇವಾಗ ಮನೆ ಒಳಗೆ ಹೋಗ್ಬಿಟ್ಟು ನೋಡ್ಬೇಕು ಫಸ್ಟ್ ಏನ್ ಮಾಡೋದು ಅಂತ. ನಾನು ಕೆಲವೊಂದ್ ದಿವಸ ಟೀ ಮಾಡ್ತೀನಿ ಬೆಳಿಗ್ಗೆನೆ, ಕೆಲವೊಂದ್ ದಿವಸ ನಾನು ಮಾಡೋದಿಲ್ಲ. ಎಲ್ಲರೂ ಕಂಪಲ್ಸರಿ ಡೈಲಿ ನಮ್ಮ ಮನೇಲಿ ಟೀ ಕುಡಿಬೇಕು ಅಂತ ಏನಿಲ್ಲ. ಕೆಲವೊಂದ್ ದಿವಸ ಓಕೆ ಮಾಡ್ಬೇಕು ಕುಡಿತೀವಿ ಎಲ್ಲರೂ ಅಂದ್ರೆ ಮಾಡೋ ಅಂತದ್ದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಮಾಡ್ಬಿಟ್ಟು ಮಾಡ್ಕೊಡ್ತೀನಿ. ಆಮೇಲೆ ಬೇರೆ ಏನ್ ಕೆಲಸ ಇದೆ ತಿಂಡಿ ಈ ತರ ಎಲ್ಲ ಶುರು ಮಾಡ್ಕೊಳ್ತೀನಿ. ಇವತ್ತು ಟೀ ಬೇಕು ಅಂದ್ರು ಹಾಗಾಗಿ ಟೀ ಇಟ್ಬಿಟ್ಟು ಹಾಗೆ ಬಾಲ್ಕನಿಗೆ ಹೋದೆ. ಆ ಟೀ ಎಲ್ಲ ಬೇಯ್ಬೇಕಾಗಿತ್ತಲ್ಲ, ಅದು ಟೀ ಪುಡಿ ಹಾಲು ಮತ್ತೆ ಸಕ್ಕರೆ ಎಲ್ಲ ಹಾಕಿ ಇಟ್ಬಿಟ್ಟು ಈಗ ಹಿಂದೆ ಹೋಗ್ಬಿಟ್ಟು ನಮ್ ಗಿಡಗಳನ್ನೆಲ್ಲ ಒಂದ್ಸರಿ ನೋಡ್ಬಿಟ್ಟು ಅವಕ್ಕೆಲ್ಲ ಲೈಟ್ ಆಗಿ ಸ್ವಲ್ಪ ನೀರ್ ಹಾಕ್ಬಿಟ್ಟು, ಅಂದ್ರೆ ಈ ಪಾಟ್ಗಳಿಂದ ನಾನು ತುಂಬಾನೇ ಸ್ವಲ್ಪನೇ ನೀರ್ ಹಾಕೊಂತೀನಿ. ಒಂದ್ ಜಗ್ ತಗೊಂಡೆ ಅಂದ್ರೆ ಎಲ್ಲಾ ಪಾರ್ಟಿಗೂ ಸರಿ ಆಗೋಗ್ಬಿಡುತ್ತೆ. ಇದು ತುಂಬಾ ಚಿಕ್ಕ ಪಾರ್ಟ್, ಇದು ಮೀಶೋದಲ್ಲಿ ತಗೊಂಡಿದ್ ನಾನು. ತುಂಬಾನೇ ಚಿಕ್ಕ ಪಾರ್ಟ್ಗಳಿವು, ಹಾಗಾಗಿ ನೀರ್ ತುಂಬಾ ಹಾಕ್ಬಿಟ್ರೆ ಕೆಳಗಡೆ ಸೋರ್ ಬಿಡುತ್ತೆ ಅಂತೇಳಿ ಸ್ವಲ್ಪನೇ ಹಾಕೊಂತೀನಿ ಡೈಲಿ ನೀರ್. ಈ ರೀತಿ ಅದು ಎಷ್ಟು ನೀರ್ ತಗೊಳುತ್ ನೋಡ್ತೀನಿ. ಅದು ಹಸಿ ಇದ್ರೆ ಸ್ವಲ್ಪ, ಒಣಗಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹಾಗೆ ನೋಡಿ ಇಲ್ಲೊಂದು ವಾಟರ್ ಬಾಟ್ಲಿ ಇರುತ್ತಲ್ವಾ, ಖಾಲಿ ಆಗಿರೋದು ವೇಸ್ಟ್ ವಾಟರ್ ಬಾಟ್ಲಿ, ಅದನ್ನ ಕಟ್ ಮಾಡ್ಬಿಟ್ಟು ಅದರಲ್ಲಿ ಪುದೀನ ತಂದಿದ್ದು ಇತ್ತು. ಅದ್ರಲ್ಲಿ ಪುದೀನದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಬ್ರಾಂಚಸ್ ಎಲ್ಲ ಹೊಡೆದಿರುತ್ತೆ ನೋಡಿ, ಅದು ಈ ತರ ನೀರಿನ ಬಾಟ್ಲಲ್ಲಿ ಹಾಕಿಟ್ರೆ ಮತ್ತೆ ಚೆನ್ನಾಗಿ ಚಿಗುರುತ್ತೆ. ಆಮೇಲೆ ಅದನ್ನ ನಾನು ಒಂದು ಪಾರ್ಟಿಗೆ ಶಿಫ್ಟ್ ಮಾಡ್ತೀನಿ. ಹಾಗೆ ನೀವು ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಒಂದು ದಾಸವಾಳದ ಕಡ್ಡಿನೂ ಸಹ ಇಟ್ಟಿದ್ದೀನಿ ನಾನು. ಯಾಕೆ ಅಂದ್ರೆ ಸಣ್ಣದಾಗ ಅದು ಸಹ ಇವಾಗ ಕುಡಿಯಾಗಿ ಹೊಡಿತಾ ಇದೆ, ಸಣ್ಣ ಎಲೆಗಳು ಶುರುವಾಗ್ತಾ ಇದೆ. ನೋಡ್ತೀನಿ ಹೌದು ಚೆನ್ನಾಗಿ ಗ್ರೋ ಆದ್ರೆ ಅದನ್ನ ಆಮೇಲೆ ತೆಗ್ದ್ಬಿಟ್ಟು ಆ ಪಾರ್ಟಿಗೆ ಅದನ್ನ ಶಿಫ್ಟ್ ಮಾಡ್ಬಿಡ್ತೀನಿ. ನಾನು ಸಹ ಟೀ ಕುಡಿದು ಗಿಡಗಳಿಗೆಲ್ಲ ಸ್ವಲ್ಪ ಇವತ್ತು ಬೆಳಿಗ್ಗೆನೆ ನೀರ್ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಇವತ್ತು ಬೇಗ ತಿಂಡಿ ಮಾಡ್ಬೇಕು ಅಂತ ಏನಿರ್ಲಿಲ್ಲ, ಸ್ವಲ್ಪ ಟೈಮ್ ಇತ್ತು ನನಗಿನ್ನು. ಒಂದು 7 ಗಂಟೆಗೆಲ್ಲ ತಿಂಡಿ ಶುರು ಮಾಡಿದ್ರೆ ಸಾಕಾಗಿತ್ತು. ಹಾಗಾಗಿ ನೀರ್ ಹಾಕ್ಬಿಟ್ಟು ಗಿಡಗಳನ್ನೆಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವಾಗ್ಲೇ ಆಗ್ಲಿ ಗಿಡಗಳನ್ನ ಚೆಕ್ ಮಾಡ್ತಾ ಇರ್ಬೇಕು. ಹುಳಗಳು ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಅದರಲ್ಲೂ ಪಾಟ್ ಅಲ್ಲಿ ನಾವು ಬೆಳಿತಾ ಇದೀವಿ ಗಿಡಗಳನ್ನ ಏನಾದ್ರು ಅಂದ್ರೆ ಅದ್ರಲ್ಲಂತೂ ಬೇಗನೆ ಹುಳಗಳು ಆಗುತ್ತೆ. ಹಾಗೆ ಬಂದ್ಬಿಟ್ಟು ಗಿಡಗಳನ್ನೆಲ್ಲ ಚೆಕ್ ಮಾಡ್ಕೊಳ್ತಾ ಇದ್ದೆ. ಇವಾಗ ದಾಸವಾಳ ಗಿಡದಲ್ಲಿ ಬೇಗನೆ ಹುಳ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಈ ತರ ಡೈಲಿ ಚೆಕ್ ಮಾಡ್ತಾ ಇರ್ಬೇಕು. ಅದ್ರಲ್ಲೂ ನಾವು ಪಾಟ್ ಅಲ್ಲಿ ಬೆಳಿತೀವಿ ಅಂದ್ರೆ ಬೇಗನೆ ಹುಳಗಳಾಗುತ್ತೆ. ನೋಡಿ ತೋರಿಸ್ತಾ ಇದೀನಿ. ಈ ಮಗ್ಗುಗಳೆಲ್ಲ ತುಂಬಾ ಉದುರುತ್ತಾ ಇತ್ತು. ಯಾಕೆ ಅಂತ ನಾನೆಲ್ಲ ಅಬ್ಸರ್ವ್ ಮಾಡಿ ನೋಡಿದ್ರೆ ಆ ಮಗ್ಗಲೆಲ್ಲ ಇವಾಗ ಲೈಟ್ ಹುಳಗಳು ಶುರುವಾಗ್ತಾ ಇದೆ. ನಿಮ್ಮನೇಲಿ ಈ ತರ ದಾಸವಾಳ ಗಿಡಗಳಿಗೆ ಏನಾದ್ರು ಹುಳಗಳು ಶುರುವಾದ್ರೆ ನೀವು ಅದಕ್ಕೆ ಯಾವ ರೀತಿ ಔಷಧಿಗಳನ್ನ ಮನೇಲಿ ಮಾಡಿ ಹಾಕ್ತಿದೀರಿ ಅಂತ ಹೇಳಿ ಖಂಡಿತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ ಗಿಡದಲ್ಲಿ ಇವಾಗ ಹುಳ ಶುರುವಾಗ್ಬಿಟ್ಟಿದೆ. ಅದು ಒಂದು ಗಿಡದಲ್ಲಿ ಶುರುವಾಯ್ತು ಅಂದ್ರೆ ಎಲ್ಲಾ ಗಿಡಗಳಿಗೂ ಇದೇ ರೀತಿ ಶುರುವಾಗ್ಬಿಡುತ್ತೆ. ಅದೇ ದೊಡ್ಡ ಸಮಸ್ಯೆ. ಈ ಗಿಡಗಳನ್ನ ಸಾಕೋದ್ರ ಜೊತೆಗೆ ಅದನ್ನ ಮೇಂಟೈನ್ ಮಾಡೋದು ಸಹ ಸ್ವಲ್ಪ ಕಷ್ಟನೇ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಗಿಡಗಳ ಜೊತೆ ಎಲ್ಲ ಟೈಮ್ ಪಾಸ್ ಮಾಡ್ಬಿಟ್ಟು ಯಾವ್ಯಾವ ಗಿಡ ಇವತ್ತು ಎಷ್ಟು ಬಿಟ್ಟಿದೆ ಅಂತ ಹೇಳಿ ನೋಡಿ ಹೂವೆಲ್ಲ ಹಾಗೆ ಕಟ್ ಮಾಡ್ಕೊಂಡ್ಬಿಟ್ಟು ಹಾಗೆ ಕೆಳಗಡೆ ಒಂದ್ಸರಿ ತಗೊಂಡ್ ಹೋಗ್ಬಿಡ್ತೀನಿ ಬೆಳಗ್ಗೆನೆ ಬಂದಾಗ. ಮತ್ತೆ ಯಾವ ಗಿಡ ಜಾಸ್ತಿ ಬಿಟ್ಟಿದೆ, ಯಾವ ಗಿಡ ಕಮ್ಮಿ ಬಿಟ್ಟಿದೆ, ಏನಾದ್ರೂ ಕಮ್ಮಿ ಆಗಿರ್ಬೋದು, ಅದಕ್ಕೆ ಏನ್ ಹಾಕ್ಬೋದು ಅದಕ್ಕೆ ಅಂತ ಹೇಳಿ ಹಾಗೆ ಥಿಂಕ್ ಮಾಡ್ತಿರ್ತೀನಿ. ಅಲ್ಲಿಂದ ಬಂದ್ಬಿಟ್ಟು ತಿಂಡಿನೂ ಸಹ ರೆಡಿ ಮಾಡಿದೆ. ಹಾಗೆ ಹಲಸಿನ ಹಣ್ಣಿತ್ತು. ಹಾಗೆ ಮತ್ತೆ ಹಲಸಿನ ಹಣ್ಣು ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ತಿನ್ನೋದಂದ್ರೆ ನಾನೇನೆ, ಮಿಕ್ಕವ್ರು ಯಾರು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಮತ್ತೆ ಹಾಗೆ ಇಟ್ರೆ ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ಅಕ್ಕಿ ಸಹ ಸ್ವಲ್ಪ ನೆನ್ಸಿಟ್ಟಿದ್ದೆ. ಹಾಗೆ ಸ್ವಲ್ಪ ಕಡುಬು ಮತ್ತೆ ಒಂದ್ ಸ್ವಲ್ಪ ಊರಿಂದ ತಂದಿದ್ದ ಅರ್ಶಿಣದೆಲೆ ಹಾಗೆ ಫ್ರಿಜ್ ಅಲ್ಲಿ ಇಟ್ಟಿದೆ, ಅದು ಸಹ ಇತ್ತು. ಹಾಗೆ ಸ್ವಲ್ಪ ಅಕ್ಕಿ ನೆನೆಸ್ಬಿಟ್ಟು, ಅಕ್ಕಿಯ ಸ್ವಲ್ಪ ಒಂದ್ 2 ಅವರ್ ನೆನೆಸ್ಬೇಕು. ಅಕ್ಕಿ ನೆಂದ್ಮೇಲೆ ಅದಕ್ಕೆ ಬೆಲ್ಲ ಮತ್ತೆ ಹಸಿ ತೆಂಗಿನಕಾಯಿ ತುರಿ ಮತ್ತೆ ಏಲಕ್ಕಿ ಕಾಯಿನ ಹಾಕಿ ಇದನ್ನ ರುಬ್ಕೋಬೇಕು. ಗಟ್ಟಿಯಾಗಿ ರುಬ್ಕೊಂಡ್ಬಿಟ್ಟು ಈ ರೀತಿ ಮುಳ್ಕಗಳನ್ನ ಮಾಡ್ಬೋದು. ಹಲಸಿನ ಹಣ್ಣಿನ ಮುಳ್ಕ ಅಂತ ಹೇಳ್ತಾರೆ. ಇದನ್ನ ಸ್ವಲ್ಪ ದಪ್ಪವಾಗಿ ಮಾಡ್ತಾರೆ. ನಾನಿಲ್ಲಿ ತುಂಬಾ ಚಿಕ್ಕದಾಗಿ ಮಾಡಿದ್ದೀನಿ. ಯಾಕೆ ಅಂದ್ರೆ
ನಮ್ಮ ಮನೇಲಿ ಸ್ವಲ್ಪ ಕ್ರಂಚಿ ಆಗಿದ್ರೆ ಇದನ್ನ ಹಾಗೆ ಹೋಗ್ತಾ ಬರ್ತಾ ಈ ತರ ಓಡಾಡ್ಕೊಂಡು ಸ್ವಲ್ಪ ತಿಂತಾರೆ, ಹಾಗಾಗಿ ಖಾಲಿನೂ ಆಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಚಿಕ್ಕದಾಗಿ ಬೋಂಡ ಹಾಕ್ತಿವಲ್ಲ ನಾವು, ಆ ರೀತಿ ಚಿಕ್ಕದಾಗಿ ಎಣ್ಣೆಯನ್ನ ಕಾಸ್ಬಿಟ್ಟು ಎಣ್ಣೆಗೆ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಬೇಕು. ತುಂಬಾ ಜಾಸ್ತಿ ಉರಿಲು ಮಾಡಬಾರ್ದು, ತುಂಬಾ ಸಣ್ಣ ಉರಿಲು ಮಾಡಬಾರ್ದು. ಅಕ್ಕಿ ನೆನ್ಸಿಟ್ಟು ರುಬ್ಬಿರ್ತೀವಲ್ವಾ, ಹಾಗಾಗಿ ಇದನ್ನ ಸ್ವಲ್ಪ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ, ಹಲಸಿನ ಹಣ್ಣು ಸಹ ಇರುತ್ತಲ್ವಾ ಅದ್ರ ಜೊತೆ, ಹಾಗಾಗಿ ಚಿಕ್ಕ ಉರಿಯಲ್ಲಿ ಚೆನ್ನಾಗಿ ಇದನ್ನ ಬ್ರೌನ್ ಆಗೋ ತನಕ ಫ್ರೈ ಮಾಡುವಂಥದ್ದು. ಕಡುಬು ಸಹ ನಾನು ಅದ್ರಲ್ಲೇ ಮಾಡಿದ್ದಂಥದ್ದು, ಕಡುಬುನು ಸಹ ಜಾಸ್ತಿ ಮಾಡಿದ್ದಿಲ್ಲ, ಒಂದು 5ರಿಂದ 6 ಅಷ್ಟೇ ಮಾಡಿದ್ದು. ಅದನ್ನು ಸಹ ಯಾರು ಇಷ್ಟಪಟ್ಟು ತಿನ್ನೋದಿಲ್ಲ ನಮ್ಮ ಮನೇಲಿ, ಹಾಗಾಗಿ ನಾವು ಕೆಲವು ಸ್ವಲ್ಪನೇ ತಿಂತಾರೆ, ಹಾಗಾಗಿ ಕಡಿಮೆನೆ. ಈಗ ಹಣ್ಣು ವೇಸ್ಟ್ ಆಗ್ಬಾರ್ದು, ಮತ್ತೆ ಮಾಡಿದ್ದಂತ ಅಡಿಗೆನು ವೇಸ್ಟ್ ಆಗ್ಬಾರ್ದಲ್ವಾ, ಹಂಗಾಗಿ ಅದೊಂದ್ ಸ್ವಲ್ಪ ಇದೊಂದ್ ಸ್ವಲ್ಪ ಮುಳುಕಗಳನ್ನ ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಇದನ್ನ ಮತ್ತೊಂದ್ 2 ದಿನಾನು ಸಹ ಇಟ್ಟು ತಿನ್ಬಹುದು. ಹಣ್ಣು ಹಾಗೆ ಇಟ್ರೆ ಇರೋದಿಲ್ವಲ್ಲ, ಹಾಗಾಗಿ ಹಣ್ಣು ಮತ್ತೆ ಅಷ್ಟೊಂದು ದುಡ್ಡು ಕೊಟ್ಟು ತಂದಿದ್ದು ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಈ ರೀತಿ ಸಿಂಪಲ್ ಆಗಿರೋ ರೆಸಿಪಿನ ಮಾಡ್ಕೊಳ್ಳೋ ಅಂಥದ್ದು. ಎರಡಕ್ಕೂ ಒಂದೇ ಸಲ ಅಕ್ಕಿನ ನೆನೆಸ್ಬಿಟ್ಟು ರುಬ್ಬಿದಂಥದ್ದು ನಾನು, ಅದ್ರಲ್ಲೇ ಕಡುಬು ಮತ್ತೆ ಈ ಮುಳ್ಕ ಏನ್ ಅರಿಶಿಣದ ಎಲೆ ನಿಮ್ಮ ಹತ್ರ ಏನಾದ್ರು ಇಲ್ಲ ಅಂದ್ರೆ ಬಾಳೆ ಎಲೆಲೂ ಸಹ ಇದನ್ನ ಹಾಕ್ಬಿಟ್ಟು ಈ ರೀತಿ ನಿಮ್ಗೆ ಎಷ್ಟು ತೆಳು ಬೇಕೋ ದಪ್ಪ ಬೇಕೋ ಅಷ್ಟು ಹಿಟ್ಟನ್ನ ಹಾಕ್ಬಿಟ್ಟು ನೀಟಾಗಿ ಅದನ್ನ ಮುಚ್ಚಿ ಒಂದು ಸ್ಟೀಮ್ ತರ ಬೇಯಿಸ್ಬೇಕು. ಇದನ್ನ ಕೆಳಗೊಂದು ಬೌಲ್ ನೀರಲ್ಲಿ ಪಾತ್ರೆಯಲ್ಲಿ ನೀರ್ ಇಟ್ಬಿಟ್ಟು ಮೇಲ್ಗಡೆ ಈ ತರ ಸೋರಾಕೋ ಪಾತ್ರೆಯಲ್ಲಿ ಬೇಯಿಸಿದ್ರಾಯ್ತು. ಬೆಳಗಿನ ತಿಂಡಿ ಎಲ್ಲ ಆಗಿತ್ತು ಫ್ರೆಂಡ್ಸ್, ಎಲ್ಲ ಆಗಿ ಒಂದ್ಸರಿ ಹಾಗೆ ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಕ್ಲೀನ್ ಮಾಡಾಗಿತ್ತು. ಮತ್ತೆ ಮಧ್ಯಾಹ್ನದ ಅಡಿಗೆ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಮಧ್ಯಾಹ್ನದ ಅಡಿಗೆ ಬಸ್ಸಾರು ಮಾಡೋದಕ್ಕೆ ನಾನು ಯಾವ ಸೊಪ್ಪಿನ ಬಸ್ಸಾರು ಮಾಡ್ತಾ ಇದ್ದೀನಿ ಇವತ್ತು ಅಂದ್ರೆ ಸಬ್ಬಕ್ಕಿ ಸೊಪ್ಪಿಂದು. ಸಬ್ಬಕ್ಕಿ ಸ್ವಲ್ಪ ಹೀಟ್ ಅಲ್ವಾ, ಹಾಗಾಗಿ ನಾನು ತೊಗರಿ ಬೇಳೆ ಜೊತೆಗೆ ಸ್ವಲ್ಪ ಹೆಸರು ಕಾಳನ್ನ ಸೇರಿಸ್ತಾ ಇದ್ದೀನಿ. ಅಲ್ಲಿ ಈಕ್ವಲ್ ಆಗುತ್ತೆ, ಸ್ವಲ್ಪ ಹೆಸರು ಕಾಳು ತಂಪು, ಮತ್ತೆ ಈ ಸಬ್ಬಕ್ಕಿ ಸೊಪ್ಪು ಹೀಟ್ ಅಂತ ಹೇಳ್ತಾರೆ, ಹಾಗಾಗಿ ಸ್ವಲ್ಪ ಈಕ್ವಲ್ ಆಗ್ಲಿ ಅಂತೇಳಿ ತೊಗರಿಬೇಳೆ ಸ್ವಲ್ಪ ಮತ್ತೆ ಹೆಸರು ಕಾಳು ಸ್ವಲ್ಪ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅದನ್ನ ಬೇಯಕ್ಕೆ ಇಡ್ತಾ ಇದ್ದೀನಿ. ಸೊಪ್ಪನ್ನ ಆಲ್ರೆಡಿ ತೊಳೆದ್ಬಿಟ್ಟು ನೀರ್ ಸೋರಕ ಒಂದು ಬೌಲಲ್ಲಿ ಈ ತರ ನೀರೆಲ್ಲ ನೀಟಾಗಿ ಸೋರ್ಕೊಂಡ್ಬಿಡ್ಲಿ ಅಂತ ಇಟ್ಟಿದ್ದೆ. ಅದು ಸಹ ನೀಟಾಗಿ ನೀರೆಲ್ಲ ಸೋರಾಗಿತ್ತು. ಇವಾಗ ಬೇಳೆ ಬೇಯೋದಕ್ಕೆ ಇಟ್ಬಿಡ್ತೀನಿ. ಮೊದ್ಲು ನಾನು ಬೇಳೆ ಬೇಯಕ್ಕೆ ಇಡ್ತೀನಿ, ಆದ್ರೆ ಕುಕ್ಕರ್ ಕ್ಯಾಪ್ನ ಮುಚ್ಚಲ್ಲ. ಪಾತ್ರೆಲ್ಲಾದ್ರೂ ಅಷ್ಟೇ ಮೊದ್ಲು ಬೇಯಕ್ಕೆ ಇಟ್ಬಿಟ್ಟು ಸೊಪ್ಪೆಲ್ಲ ಕಟ್ ಮಾಡ್ಕೊಳ್ತೀನಿ, ಅಷ್ಟರಲ್ಲಿ ಸ್ವಲ್ಪ ಅದು ಬೇಯುತ್ತೆ. ಆಮೇಲೆ ನಾವು ಸೊಪ್ಪು ಹಾಕ್ಬಿಟ್ಟು ಇನ್ನೇನ್ ವಿಷಲ್ ಬರ್ತಾ ಇದೆ ಅಂದಾಗ ಆಫ್ ಮಾಡಿದ್ರು ಆಯ್ತು, ಅಥವಾ ನಮ್ಗೆ ಸ್ವಲ್ಪ ತುಂಬಾನೇ ಸಾಫ್ಟ್ ಆಗ್ಬೇಕು ಅಂದ್ರೆ ಒಂದ್ ವಿಷಲ್ ಹೊಡ್ಸ್ಕೊಂಡ್ರು ಸಹ ಸಾಕಾಗುತ್ತೆ. ಪಾತ್ರೆಯಲ್ಲಿಟ್ಟು ನೀವು ಹಾಗೆ ಬೇಯಿಸ್ಕೋಬಹುದು, ಅಥವಾ ಕುಕ್ಕರ್ ಅಲ್ಲಿ ಹಾಕಿ ಒಂದ್ ವಿಷಲ್ ಹೊಡ್ಸ್ಕೊಂಡ್ರು ಸಹ ಸಾಕಾಗುತ್ತೆ. ಈ ರೀತಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನು ಕುಕ್ಕರ್ಗೆ ಹಾಕೋಂಥದ್ದು. ಸಬ್ಬಸ್ಗೆ ಸೊಪ್ಪಲ್ಲಂತೂ ತುಂಬಾನೇ ರೀತಿಯಾದ ಡಿಶ್ಗಳನ್ನ ಮಾಡ್ಬೋದು. ಸಬ್ಬಸ್ಗೆ ಸೊಪ್ಪು ಸಹ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು, ಹಾಗಾಗಿ ನಾನು ಎಲ್ಲಾ ತರ ಸೊಪ್ಪುಗಳನ್ನು ಮಾಡ್ತಾ ಇರ್ತೀನಿ. ಮಧ್ಯೆ ಮಧ್ಯೆ ಸಬ್ಬಸ್ಗೆ ಸೊಪ್ಪನ್ನು ಸಹ ಜಾಸ್ತಿ ಉಪಯೋಗಿಸ್ತೀನಿ. ಸಬ್ಬಸ್ಗೆ ಸೊಪ್ಪಲ್ಲಿ ಬಸ್ಸಾರೇ ಜಾಸ್ತಿ ಮಾಡೋದು ನಾನು, ಅಥವಾ ಬೋಂಡ ಸ್ವಲ್ಪ ಏನಾದ್ರು ಇತ್ತು ಅಂದ್ರೆ ಪಡ್ಡು ಮಾಡಿ ಪಡ್ಡಿಗೆ ಹಾಕ್ತಾ ಇರ್ತೀನಿ, ಇಲ್ಲ ಬೋಂಡಗಳಿಗೆ ಹಾಕ್ತೀನಿ, ದೋಸೆಗೆ ಹಾಕ್ತೀನಿ, ಮತ್ತೆ ಗೋಧಿ ಹಿಟ್ಟು ಜೊತೆ ಕಲ್ಸ್ಬಿಟ್ಟು ತಾಳೆ ಪಡ್ಡು ಮಾಡ್ತೀನಿ. ಈ ರೀತಿ ಅಂದ್ರೆ ವೆರೈಟಿ ಆಗಿ ಸ್ವಲ್ಪ ಜಾಸ್ತಿ ಉಪಯೋಗಿಸ್ತಾ ಇರ್ತೀನಿ. ಒಂದೇ ತರ ಮಾಡಿದ್ರೆ ಬೋರ್ ಆಗ್ಬಿಡುತ್ತೆ ತಿನ್ನೋದಕ್ ಮಕ್ಳಿಗೆ, ಹಾಗಾಗಿ ಸ್ವಲ್ಪ ನಾವೇನಾದ್ರು ಚೇಂಜಸ್ ತರ ಮಾಡ್ಕೊಡ್ತಾ ಇರ್ಬೇಕು. ಈಗ ಬೇಳೆ ಸ್ವಲ್ಪ ಬೇಯ್ದಿತ್ತು, ಅಂದ್ರೆ ಪೂರ್ತಿ ಏನ್ ಬೇಯ್ದಿರಲ್ಲ, ಸ್ವಲ್ಪ ಕುದಿ ಶುರುವಾಗಿರುತ್ತೆ ಸೊಪ್ಪು ಹೆಚ್ಕೊಳೋಷ್ಟೊತ್ತಿಗೆ. ಅದಕ್ಕೆ ಇವಾಗ ಸೊಪ್ಪನ್ನು ಸಹ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಒಂದ್ ಕಡೆ ಮೊಟ್ಟೆನೂ ಬೇಯಕ್ಕೆ ಇಟ್ಟಿದ್ದೆ, ಅದು ಸಹ ಬೆಂದಿತ್ತು. ಹಾಗೆ ಇಳಿಸ್ಬಿಟ್ಟು ಇನ್ನೊಂದ್ ಕಡೆ ಅನ್ನಕ್ಕೂ ಇಕ್ತಾ ಇದ್ದೀನಿ. ಈ ಅಟ್ ಅ ಟೈಮ್ ನಾವು ಎಲ್ಲ ಒಂದೇ ಸಲ ಈ ರೀತಿ ಒಂದೊಂದೇ ಮಾಡ್ಕೊಂತ ನಿಂತ್ರೆ ಟೈಮ್ ಹಿಡಿದ್ಬಿಡುತ್ತೆ. ಒಂದ್ಸರಿ ಅಡಿಗೆ ಮನೆಗೆ ಹೋಗ್ಬಿಟ್ರೆ ನಾವು 2 ಗ್ಯಾಸ್ಗಳನ್ನ ಬಿಸಿ ಮಾಡ್ಬಿಡ್ಬೇಕು. ನಾವು ಬಿಸಿ ಆಗ್ಬಿಟ್ಟು ಒಂದ್ ಕಡೆ ಇನ್ನೊಂದು ಬೇಯ್ತಾ ಇದೆ ಅಂದಾಗ ಇನ್ನೊಂದಕ್ಕೆ ಏನದು ಮಾಡ್ಬೇಕು ಅದನ್ನ ರೆಡಿ ಮಾಡ್ಕೊಂಡು ಎಲ್ಲ ಬೇಯೋದಕ್ಕೆ ಈ ರೀತಿ ಬೇಯಿಸ್ಕೊಳೋದೇ ಆಗ್ಲಿ, ಹೆಚ್ಚೋದೇ ಆಗ್ಲಿ, ಮಧ್ಯೆ ಮಧ್ಯೆ ಬ್ರೇಕ್ ಸಿಕ್ಕಾಗ ಏನ್ ಮಾಡ್ಕೋಬೇಕು ಎಲ್ಲ ಕೆಲಸ ಮುಗಿಸಿದ್ರೆ ಬೇಗನೆ ಅಡಿಗೆನೂ ಸಹ ಆಗುತ್ತೆ. ಸೊಪ್ಪು ಸಹ ನಾನು ಕುಕ್ಕರ್ಗೆ ಹಾಕಿದ ತಕ್ಷಣ ಲಿಡ್ ಮುಚ್ಬಿಡಲ್ಲ. ಸೊಪ್ಪು ಹಾಕ್ಬಿಟ್ಟು ಇನ್ನೇನ್ ಕುದಿಯೋದು ಶುರು ಆಗ್ತಾ ಇದೆ ಅಂದಾಗ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಕ್ಯಾಪ್ ಅನ್ನ ಮುಚ್ಬಿಟ್ಟು ಆಮೇಲೆ ಲಿಡ್ ಹಾಕೋದು. ನಾನು ಯಾವಾಗ್ಲೂ ಅಷ್ಟೇ ಕುಕ್ಕರ್ ಕ್ಯಾಪ್ ಅನ್ನ ಫಸ್ಟ್ ಮುಚ್ಬಿಡ್ತೀನಿ, ಆಮೇಲೆ ಅದಕ್ಕೆ ವಿಷಲ್ ಅನ್ನ ಹಾಕ್ತೀನಿ. ಈಗ ವಿಷಲ್ ಹಾಕ್ಬಿಟ್ಟು ನಾವ್ ಹಾಗೆ ಮುಚ್ಬಿಟ್ರೆ ಅದು ಏರ್ ಔಟ್ ಆಗೋದಿಲ್ಲ ಅಂತ ಹೇಳ್ತಾರೆ, ಹಾಗಾಗಿ ಫಸ್ಟ್ ನಾವು ಕುಕ್ಕರ್ ಕ್ಯಾಪ್ ಅನ್ನ ಮುಚ್ಚಿದ ತಕ್ಷಣ ಅದು ಹೋಲ್ ಏನಿರುತ್ತೆ ನೋಡಿ ಮಧ್ಯೆ, ಅದ್ರಲ್ಲಿ ಒಂದು ಗಾಳಿ ತರ ಪ್ರೆಸರ್ ಬರುತ್ತೆ. ಆಮೇಲೆ ವಿಷಲ್ ಹಾಕೋದು ಒಂಥರ ಸೇಫ್ಟಿನೇ ನಮ್ಗೆ ಅಂತ ಹೇಳ್ಬೋದು. ಅದನ್ನು ಸಹ ವಿಷಲ್ ಹೊಡೆದಿತ್ತು. ಅಷ್ಟರೊಳಗೆ ನಾನು ಹುಣಸೆಹಣ್ಣು ಸಹ ತೊಳೆದು ನೆನೆಸಿಟ್ಬಿಟ್ಟು ಇವಾಗ ಬಸ್ಸಾರು ಮಾಡೋದಕ್ಕೆ ನಾನ್ ಮಾಡ್ತಾ ಇರೋದಿಲ್ಲಿ ಬಸ್ಸಾರು. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಈರುಳ್ಳಿ, ಮೀಡಿಯಂ ಸೈಜ್ ಈರುಳ್ಳಿ, ಮತ್ತೆ ಒಂದು 4-5 ಮೆಣಸಿನ್ಕಾಯಿ. ಖಾರ ಇರೋದು ಅಷ್ಟೇ, ಅದಕ್ಕೋಸ್ಕರ ನಾನು 4-5 ಅಷ್ಟೇ ಹಾಕೋದು. ನಮ್ಮ ಮನೇಲಿ ಸ್ವಲ್ಪ ಖಾರ ಕಮ್ಮಿನೇ.
ಮತ್ತೆ ಒಂದು ಗೆಡ್ಡೆ, ದಪ್ಪ ಗೆಡ್ಡೆ ಆದ್ರೆ ಬೆಳ್ಳುಳ್ಳಿ ಒಂದ್ ಗೆಡ್ಡೆ ಹಾಕ್ಬೋದು. ನಾನಿಲ್ಲಿ ಒಂದ್ 2-3 ತಗೊಂಡಿದ್ದೀನಿ. ಯಾಕೆಂದ್ರೆ ಇದು ಊರಿನ ಬೆಳ್ಳುಳ್ಳಿ ನಾನು ಉಪಯೋಗಿಸ್ತಾ ಇರೋದು. ಅದು ಚಿಕ್ಕದಾಗಿರುತ್ತೆ. ಹಾಗಾಗಿ ಒಂದ್ 4 ಗೆಡ್ಡೆಗಳನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಮೆಣಸಿನಕಾಯಿ ಫ್ರೈ ಆಗ್ಬಿಡುತ್ತೆ ಬೇಗ ಒಟ್ಟಿಗೆ ಹಾಕ್ಬಿಟ್ರೆ. ಹಾಗಾಗಿ ಫಸ್ಟ್ ಮೆಣಸಿನಕಾಯಿನ ತೆಗ್ದ್ಬಿಟ್ಟು ಆಮೇಲೆ ಈರುಳ್ಳಿಯನ್ನ ಪೂರ್ತಿ ಸ್ವಲ್ಪ ಕಪ್ಪಾಗ್ಬೇಕು ಆ ತರ ಅದನ್ನ ಫ್ರೈ ಮಾಡಿ ತೆಗೆದ್ರೆ ಸಾರು ತುಂಬಾನೇ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಅದಕ್ಕೆ ಒಂದೇ 1 ಟೀ ಸ್ಪೂನ್ ಎಣ್ಣೆನ ಮಾತ್ರ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿರೋದು. ಮತ್ತೆ ನೆಕ್ಸ್ಟ್ ಅದೇ ಬಾಣ್ಲಿಲಿ ಕಾಳಿಗೆ ಒಗ್ಗರಣೆ ಹಾಕೋಬೇಕಲ್ವಾ ಹೇಗಿದ್ರುನು. ಹಾಗೆ ಗ್ಯಾಸಿ ಮೇಲೆ ಇತ್ತಲ್ವಾ, ಮತ್ತೆ ಯಾಕೆ ಆಫ್ ಮಾಡಿ ತಣ್ಣಗ್ ಮಾಡಿ ಸ್ಟವ್ನ ಮತ್ತೊಂದ್ಸರಿ ಬಿಸಿ ಮಾಡೋದು ಅಂತೇಳಿ ಒಗ್ಗರಣೆ ಹಾಕೋದಕ್ಕೆ ಎಣ್ಣೆ ಹಾಕ್ಬಿಟ್ಟು, ಸೊಪ್ಪಿನ ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು 1-2 ಒಣಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ದಪ್ಪ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ನಾನು ತುಂಬಾ ಫ್ರೈ ಮಾಡಲ್ಲ. ಈರುಳ್ಳಿ 1/4% ಫ್ರೈ ಆಗಿದೆ ಅಂದಾಗ ಗ್ಯಾಸ್ ಆಫ್ ಮಾಡ್ಬಿಡ್ತೀನಿ. ಆಮೇಲೆ ಹಾಗೇನೆ ಒಂದ್ ಮುದ್ದೆ ಮಾಡೋದಕ್ಕೂ ಇಕ್ತಾ ಇದ್ದೀನಿ. ಅಟ್ ಟೈಮ್ ನನಗೆ ಬೇಗ ಆಗ್ಬಿಡ್ಬೇಕು ಕೆಲ್ಸ. ಒಂದ್ಸರಿ ಅಡಿಗೆ ಮನೆಗೆ ಹೋದೆ ಅಂದ್ರೆ ಪಟಾಪಟ ಎಲ್ಲ ಮುಗಿಸ್ಬಿಟ್ಟು ಒಂದ್ ಮುಕ್ಕಾಲ್ ಗಂಟೆ ಒಳಗೆ ಅಲ್ಲಿ ಏನೇ ಕೆಲಸ ಇದ್ರು ಮುಗಿಸ್ಬಿಟ್ಟು ಮತ್ತೆ ಈಚೆ ಬಂದು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಂಥದ್ದು. ಬೇಯಿಸಿಟ್ಟಿರೋ ಸೊಪ್ಪೆಲ್ಲ ತಣ್ಣಗಾಗ್ಬೇಕಲ್ವಾ, ಹಾಗೆ ಅಷ್ಟರೊಳಗೆ ಈ ಕಡೆ ಮುದ್ದೆಗೆ ಇಟ್ಬಿಟ್ಟು ಒಂದು ನೀರು ಸ್ವಲ್ಪ ಉಗುರುಗ್ ಬೆಚ್ಚಗೆ ಆದ್ಮೇಲೆ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಇದನ್ನ ತಿರುಗಿಸ್ತಾ ಇರ್ತೀನಿ ನಾನು. ಈ ರೀತಿ ಚೆನ್ನಾಗಿ ತಿರುಗಿಸ್ಬೇಕು. ಯಾವುದೇ ರೀತಿ ಅದರಲ್ಲಿ ನಾವು ಹಾಕಿರುವಂತ ಹಿಟ್ಟು ಗಂಟು ಇರಬಾರ್ದು. ಆ ರೀತಿ ನೀಟಾಗಿ ತಿರುಗಿಸ್ಬಿಟ್ಟು ಮಧ್ಯೆ ಮಧ್ಯೆ ಒಂದ್ಸಲಿ ತಿರುಗಿಸ್ತಾ ಇರ್ಬೇಕು. ಆ ಕುದಿ ಬರೋ ತನಕ ಈ ರೀತಿ ಮಧ್ಯೆ ಮಧ್ಯೆ ತಿರುಗಿಸ್ತಾ ಇದ್ರೆ ಯಾವುದೇ ರೀತಿಯ ಗಂಟುಗಳು ಇರಲ್ಲ. ಮುದ್ದೆನೂ ಸಹ ತುಂಬಾನೇ ಸಾಫ್ಟ್ ಆಗೂ ಇರುತ್ತೆ ಮತ್ತೆ ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ. ಆಲ್ರೆಡಿ ಸೊಪ್ಪು ಸಹ ತಣ್ಣಗಾಗಿತ್ತು. ಆಮೇಲೆ ಅದನ್ನ ಒಂದು ಕೆಳಗಡೆ ಒಂದು ಸಾಂಬಾರಿಗೆ ಯಾವ ಪಾತ್ರೆ ಉಪಯೋಗಿಸ್ತೀವಿ ನೋಡಿ ಅದೇ ಪಾತ್ರೆ ಇಟ್ಬಿಟ್ಟು ಮೇಲೆ ಸೊಪ್ಪು ಸೋರಕ ಬೌಲ್ ಏನಿರುತ್ತಲ್ಲ ಅದನ್ನ ಇಟ್ಬಿಟ್ಟು ಈ ಸೊಪ್ಪನ್ನ ಈಗ ಬಸಿತಾ ಇದ್ದೀನಿ. ನಾವು ಕೆಳಗಡೆ ಇಟ್ಟಿರೋ ಬೌಲ್ ಏನಾದ್ರೂ ತುಂಬಾ ಸಣ್ಣ ಇದೆ, ನಾವ್ ಇಟ್ಟಿರೋ ಮೇಲಿಟ್ಟಿರೋ ಬೌಲ್ಕಿನ ಅದು ಸಣ್ಣ ಇದೆ ಎಂದಾಗ ನೀರು ಎಲ್ಲ ಆಚೆ ಎಲ್ಲ ಹೋಗ್ಬಿಡುತ್ತೆ. ಅವಾಗ ಈ ರೀತಿ ನೀಟಾಗಿ ಬೌಲ್ನ ಒಂದ್ಸರಿ ತಿರ್ಗಿಸ್ಬಿಡ್ಬೇಕು. ಅಂದ್ರೆ ಸ್ವಲ್ಪ ಡೌನ್ ಆಗಿ ತಿರ್ಗಿಸ್ಬೇಕು. ಅವಾಗ ಎಲ್ಲಾ ನೀರು ನೀಟಾಗಿ ಪಾತ್ರೆಗೆ ಬೀಳುತ್ತೆ. ಮತ್ತೆ ಎಲ್ಲ ಆಚೆ ಎಲ್ಲ ಬೀಳೋ ಅಂತದ್ದು ಇರೋದಿಲ್ಲ. ಇವಾಗ ನೀರು ಸ್ವಲ್ಪ ತಣ್ಣಗಾಗಬೇಕು. ಅಷ್ಟರೊಳಗೆ ತೆಂಗಿನಕಾಯಿ ಎಲ್ಲ ತುರಿದು ರೆಡಿ ಮಾಡಿಟ್ಟಿದ್ದೆ. ನೀಟಾಗಿ ಇವಾಗ ಬೆಂದಿದೆಯಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ದಿನ ಬೇಳೆನೂ ಸಹ ಕರೆಕ್ಟ್ ಆಗಿ ಹದವಾಗಿ ಬೆಂದಿದೆ, ಸೊಪ್ಪು ಹದವಾಗಿ ಬೆಂದಿದೆ. ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಕರೆಕ್ಟ್ ಆಗಿ ಹದವಾಗಿ ಬೆಂದಿರುತ್ತೆ. ತೆಂಗಿನಕಾಯಿ ಮತ್ತೆ ಸೊಪ್ಪಿಗೆಲ್ಲ ತುರಿದಿಟ್ಟಿದ್ದೆ. ಹಾಗೆ ಸ್ವಲ್ಪ ಅದು ತುರಿಬೇಕಾದ್ರೆ ಚಿಪ್ಪು ಎಲ್ಲ ಬಿಟ್ಟು ಅಂತೇಳಿ ಇನ್ ಮಿಕ್ಕಿದ್ ಸ್ವಲ್ಪ ತೆಂಗಿನಕಾಯಿನ ಹೆಚ್ಚಿ ಎತ್ತಿಟ್ಟಿದ್ದೆ. ನಾವು ಒಂದೇ ಸರಿ ಪೂರ್ತಿ ತೆಂಗಿನಕಾಯಿ ಹೊಡೆದಾಗ ಪೂರ್ತಿಯಾಗಿ ತುರ್ದು ನಮ್ಗೆ ಎಷ್ಟು ಬೇಕು ಅಷ್ಟು ಅವಾಗಿನ ಸಾಂಬಾರಿಗೆ ಉಪಯೋಗಿಸ್ಬಿಟ್ಟು ಇನ್ ಮಿಕ್ಕಿದ್ದ ಫ್ರಿಜ್ ಅಲ್ಲಿ ಹಾಕಿಟ್ರೆ ಅರ್ಜೆಂಟಿಗೆ ಎಮರ್ಜೆನ್ಸಿ ಸಾರಿಗೆ ಬೇಗನೆ ನಮ್ಗೆ ತೆಂಗಿನಕಾಯಿ ರೆಡಿ ಇರುತ್ತೆ. ಮತ್ತೆ ಕೂರ್ಬೇಕಪ್ಪ ನಾವು ತುರ್ದಿಟ್ಕೋಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ತುರ್ದ್ಬಿಟ್ಟು 2-3 ದಿವಸ ಸ್ಟೋರ್ ಮಾಡಿ ಆರಾಮಾಗಿ ಇಟ್ಕೋಬಹುದು. ಅಷ್ಟರಲ್ಲಿ ಮಧ್ಯೆ ಮಧ್ಯೆ ಹಾಗೆ ಮುದ್ದೆ ಅದು ಒಂದ್ಸರಿ ನೋಡ್ಬಿಟ್ಟು ಹಾಗೆ ಗೂರಾಡ್ತಾ ಇದೀನಿ. ಮತ್ತೆ ಇಲ್ಲಿ ಈ ಕಡೆ ಅಷ್ಟೊತ್ತಿಗೆ ಸೊಪ್ಪು ಸಹ ಸ್ವಲ್ಪ ಬೇಳೆ ಒಂದ್ ಸ್ವಲ್ಪ ಸೊಪ್ಪನ್ನ ಹಾಕ್ಬಿಟ್ಟು ಈರುಳ್ಳಿ, ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಏನ್ ಹುರ್ಕೊಂಡಿದ್ದೆ ಅಲ್ವಾ ನಾನು ಅದ್ರ ಜೊತೆ ಸೊಪ್ಪು ಮತ್ತೆ ಸ್ವಲ್ಪ ಬೇಳೆಯನ್ನ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಮತ್ತೆ ನೆನ್ಸಿಟ್ಟಿರುವಂತ ಹುಣಸೆಹಣ್ಣನ್ನ ನಾವು ಯಾವಾಗ್ಲೂ ಅಷ್ಟೇ ಮೊದಲು 1-2 ಸರಿ ತೊಳಿಬೇಕು ನೀಟಾಗಿ. ಸ್ವಲ್ಪ ಗಲೀಜೆಲ್ಲ ಇರುತ್ತೆ, ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ನೀರ್ ಹಾಕಿಟ್ಟು ನೆನ್ಸಿಡ್ಬೇಕು. ಅದ್ರಲ್ಲಿ ನಾರು ಏನಾರು ಇದ್ರೆ ನಾವು ತೆಗ್ದ್ಬಿಟ್ಟು ಅಥವಾ ಒಂದೊಂದ್ಸರಿ ಹುಂಚೆ ಪೀಕ ಇರುತ್ತೆ ಅದನ್ನು ಸಹ ತೆಗ್ದ್ಬಿಟ್ಟು ಹಾಕುವಂಥದ್ದು. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಬಿಟ್ಟು ಇವಾಗ ರುಬ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಅದನ್ನೆಲ್ಲ ನಾವು ಒಂದ್ಸಲಿ ಚೆಕ್ ಮಾಡಿ ನಾವು ಮಿಕ್ಸಿಯಲ್ಲಿ ಈ ರೀತಿ ರುಬ್ಕೊಳ್ಳೋದ್ರಿಂದ ಮಿಕ್ಸಿ ಜಾರ್ ಸಹ ಬೇಗ ಹಾಳಾಗಲ್ಲ, ಪದೇ ಪದೇ ಹಾಳಾಗುವಂತದ್ದೆಲ್ಲ ಇರಲ್ಲ. ಆ ನಾರೆಲ್ಲ ಮಿಕ್ಸಿ ಜಾರಿಗೆ ಸಿಕ್ಕಾಗ ಮಿಕ್ಸಿ ಜಾರು ಸಹ ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಈ ಕಡೆ ಅಷ್ಟೊತ್ತಿಗೆ ಮುದ್ದೆಗೆ ಇಟ್ಟಿದಂತಹದ್ದು ಬೇಯ್ತಾ ಆಲ್ರೆಡಿ ಚೆನ್ನಾಗಿ ಕುದೀತಾ ಇತ್ತು. ಅದಕ್ಕೂ ಸಹ ಒಂದ್ ಕಡೆ ಇಟ್ಟಾಕ್ ಬಂದೆ. ಅದು ಬೇಯ್ತಾ ಇರ್ಲಿ ಅಷ್ಟೊತ್ತಿಗೆ ಪೂರ್ತಿ ಸಾಂಬಾರ್ನ ಮುಗಿಸ್ಬಿಟ್ರಾಯ್ತು ಅಂತೇಳಿ ರುಬ್ಬಿಟ್ಟಿರುವಂತ ಕಾರಣ ಇವಾಗ ಬಸ್ತಂತಹ ಸೊಪ್ಪಿನ ನೀರ್ ಏನಿತ್ತು ಅದಕ್ಕೆ ಸೇರಿಸ್ತಾ ಇದ್ದೀನಿ. ನಾನು ಮತ್ತೆ ಇದಕ್ಕೆ ಎಕ್ಸ್ಟ್ರಾ ನೀರನ್ನ ಹಾಕೊಳ್ಳೋದಿಲ್ಲ. ನಾನು ಸಾಂಬಾರ್ ಮಾಡ್ತಾ ಇರೋದು ಇವತ್ತು ಒಂದು 5-6 ಜನಕ್ಕೆ ಆಗೋಷ್ಟು ಸಾಂಬಾರು. ಅಂದ್ರೆ ನಿಮ್ಗೆ ಎಷ್ಟು ಸಾಂಬಾರ್ ಬೇಕು ನೋಡಿ ಅಷ್ಟು ನೀರನ್ನ ನೀವು ಹಾಕ್ಬಿಟ್ಟು ಸೊಪ್ಪಿಗೆ ಬೇಯಿಸ್ಕೋಬೇಕು ಅವಾಗ ಒಂದೇ ಸಲಿ. ಮತ್ತೆ ಎಕ್ಸ್ಟ್ರಾ ನೀರನ್ನ ನಾವು ಸೇರಿಸಿದಾಗ ಸಾರು ರುಚಿ ಬೇರೆನೆ ಆಗ್ಬಿಡುತ್ತೆ. ಹಾಗಾಗಿ ಇದೇನು ನಾವು ಬೇಯಿಸ್ಕೊಂಡಿರ್ತೀವಿ ಅದೇ ನೀರಲ್ಲಿ ಪೂರ್ತಿಯಾಗಿ ಸಾರನ್ನ ಮಾಡಿದ್ರೆ ತಿನ್ನೋದಕ್ಕೆ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಮತ್ತೆ ಅದೇ ಸ್ವಲ್ಪ ಅದೇ ಸೈಡಿಗೆ ನೀರ್ ತರ ಇರುತ್ತಲ್ಲ ಅದೇ ನೀರನ್ನ ಮಿಕ್ಸಿ ಜಾರ್ಗೂ ಸಹ ಹಾಕ್ಬಿಟ್ಟು ಅಲ್ಲಿರುವ ಕಾಳನ್ನು ಸಹ ವೇಸ್ಟ್ ಮಾಡ್ಬಾರ್ದಲ್ವಾ, ಅದನ್ನು ಸಹ ಮಿಕ್ಸಿ ಮೇಲಿನ ಕ್ಯಾಪ್ ಏನಿರುತ್ತೆ ಅದನ್ನ ಹಾಕ್ಬಿಟ್ಟು ಒಂದ್ಸರಿ ಗುಲುಕ್ಸಿ ಹಾಕ್ತಾ ಇದ್ದೀನಿ. ಮತ್ತೆ ಇವಾಗ ಸೊಪ್ಪು ಸಹ ಅಷ್ಟೊತ್ತಿಗೆ ಪೂರ್ತಿ ಕಂಪ್ಲೀಟ್ ಆಗಿ ತಣ್ಣಗಾಗಿತ್ತು. ಅದನ್ನ ಒಗ್ಗರಣೆ ಮಾಡಿಟ್ಟಿದ್ನಲ್ವಾ ಈರುಳ್ಳಿ ಮೆಣಸಿನಕಾಯಿ, ಇವಾಗ ಅದನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸೊಪ್ಪನ್ನ ಚೆನ್ನಾಗಿ ಹಿಂಡಿ
ಇವಾಗ ಹಾಕ್ಬಿಟ್ಟು ಅದನ್ನು ಸಹ ಒಂದ್ಸಲಿ ಫ್ರೈ ಮಾಡ್ಬಿಟ್ಟು ತೆಗ್ದ್ರೆ ಆಯ್ತು. ಒಂದ್ಸರಿ ನಾವು ರುಬ್ಬಿರುವಂತ ಖಾರ ಕಡಿಮೆ ಇದ್ದು ನೀರ್ ಏನಾದ್ರು ಜಾಸ್ತಿ ಇತ್ತಪ್ಪ ಅಂದ್ರೆ ನಿಮ್ಗೆ ನೋಡಿದಾಗ ಸ್ವಲ್ಪ ಗೊತ್ತಾಗುತ್ತಲ್ವಾ, ಆವಾಗ ಮೊದ್ಲೇನೆ ಸ್ವಲ್ಪ ನೀವು ನೀರನ್ನ ಸೈಡಿಗೆ ಎತ್ತಿಟ್ಬಿಡಿ, ಒಂದು ಲೋಟದಲ್ಲಿ ಹಾಕ್ಬಿಟ್ಟು ಸೈಡಿಗೆ ಎತ್ತಿಟ್ಬಿಟ್ರಿ ನೀವು ಸ್ವಲ್ಪನೇ ನೀವು ಅವಾಗ ಖಾರನ ಸೇರಿಸ್ಬಿಟ್ಟು ಅದು ತೆಳು ಬೇಕು ಅಥವಾ ನಿಮ್ಗೆ ಗಟ್ಟಿ ಬೇಕೋ ಅಥವಾ ಅದನ್ನ ಮಿಕ್ಸ್ ಮಾಡ್ಬಿಟ್ಟು ನಿಮ್ಗೊಂದ್ ಸ್ವಲ್ಪ ಒಂದ್ ಸ್ಪೂನ್ ತಗೊಂಡ್ ನೋಡಿದ್ರೆ ರುಚಿ ಗೊತ್ತಾಗುತ್ತೆ. ಎಕ್ಸ್ಟ್ರಾ ನೀರು ತೆಗ್ದಿಟ್ಟಾಗ ನಿಮ್ಗೆ ಈ ರೀತಿ ಮಾಡ್ಕೊಳಕ್ಕೂ ಸಹ ಅನುಕೂಲ ಆಗುತ್ತೆ. ಇನ್ನು ಸಹ ನೀರ್ ಜಾಸ್ತಿ ಮಿಕ್ಕಿದೆ, ಸೊಪ್ಪು ಅಥವಾ ಬೇಳೆ ತರಕಾರಿ ಏನಾದ್ರು ಬೇಯಿಸಿದೆ ಅಂದಾಗ ನೀರನ್ನ ವೇಸ್ಟ್ ಮಾಡೋದಕ್ಕಿಂತ ಅದೇ ನೀರನ್ನ ಉಪಯೋಗಿಸ್ಬಿಟ್ಟು ಅದೇ ನೀರಲ್ಲಿ ನೀವು ಮುದ್ದೆನೂ ಸಹ ಮಾಡ್ಬೋದು. ಯಾಕೆಂದ್ರೆ ನಾವು ತರಕಾರಿ ಸೊಪ್ಪು ಎಲ್ಲ ಏನ್ ಬೇಯಿಸಿರ್ತೀವಲ್ವಾ ಅದ್ರಲ್ಲೇ ಎಲ್ಲ ತರಕಾರಿಯಲ್ಲಿರುವಂತ ಅಂಶಗಳು ಸೇರಿರುತ್ತೆ. ಹಾಗಾಗಿ ಆ ನೀರನ್ನ ವೇಸ್ಟ್ ಮಾಡದೆ ಈ ರೀತಿ ಯಾವ್ದಕ್ಕಾದ್ರೂ ಯೂಸ್ ಮಾಡ್ಬೋದು. ಅಥವಾ ನಿಮ್ಗೆ ಎಷ್ಟು ಬೇಕೋ ಅದು ನೋಡ್ಬಿಟ್ಟು ಒಂದು ಕಣ್ಣಳ್ತೆಯಲ್ಲಿ ಅದನ್ನ ನೀರನ್ನ ಹಾಕ್ಬಿಟ್ಟು ನೀವು ಬೇಯಿಸ್ಕೊಳ್ಳೋ ಅಂತದ್ದು. ಅಷ್ಟರೊಳಗೆ ಈ ಕಡೆ ಮುದ್ದೆನೂ ಸಹ ಬೆಂದಿತ್ತು. ಹೇಗಿದ್ರು ಈ ಕಡೆ ಸೊಪ್ಪಿನ ಪಲ್ಯನೂ ರೆಡಿ ಆಗಿತ್ತಲ್ವಾ, ಸೊಪ್ಪಿನ ಪಲ್ಯಗೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನ ಮಾಡಾಯ್ತು. ಈ ಕಡೆ ಮುದ್ದೆನೂ ಸಹ ಇವಾಗ ತಿರುಗಿಸ್ತಾ ಇದ್ದೀನಿ. ಮುದ್ದೆ ನಾನು ಡೈಲಿ ಮಾಡೋವಂಥದ್ದು ಸ್ಪೂನ್ ಅಲ್ಲೇನೆ. ಈ ರೀತಿ ಈಸಿ ಆಗುತ್ತೆ ನನಗೆ, ಸ್ಪೂನ್ ಅಲ್ಲೇ ಮಾಡೋದು ಈಸಿ ಆಗುತ್ತೆ ಮತ್ತೆ ನನ್ಗೆ ಅದಾಗ್ಲೇ ಅಭ್ಯಾಸನೂ ಸಹ ಆಗಿದೆ. ಇವತ್ತು ಸ್ವಲ್ಪ ತೆಳುವಾಗಿ ಮುದ್ದೆನೆ ಮಾಡ್ಕೊಂಡಿದ್ದೆ. ಮುದ್ದೆ ತೆಳುವಾಗಿ ಮುದ್ದೆನು ಮಾಡಿಟ್ಟಾಯ್ತು. ಮುದ್ದೆನೂ ಸಹ ರೆಡಿ. ನೋಡಿ ಕಂಪ್ಲೀಟ್ ಆಗಿ ಪಾತ್ರೆಯಲ್ಲಿ ಏನು ಸಹ ಮುದ್ದೆ ಬಿಡೋದಿಲ್ಲ. ನಾನು ಆ ರೀತಿ ನೀಟಾಗಿ ತೆಗ್ದ್ಬಿಟ್ಟು ಎಲ್ಲಾ ಮುದ್ದೆಗಳನ್ನ ರೆಡಿ ಮಾಡಿ ಇಟ್ಬಿಡ್ತೀನಿ. ಈ ಕಡೆ ಸಾಂಬಾರು ಸಹ ರೆಡಿ ಆಗಿತ್ತು. ಹಾಗೆ ಒಂದ್ಸರಿ ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅಡಿಗೆ ಎಲ್ಲ ಆದ್ಮೇಲೆ ಎಲ್ಲ ಎತ್ತಿಟ್ಬಿಟ್ಟು ಅಡಿಗೆ ಪಾತ್ರೆಗಳನ್ನ ಯಾವ್ಯಾವ ಜಾಗಕ್ಕೆ ಇಡ್ಬೇಕೋ ಅಲ್ಲಿ ಇಟ್ಬಿಟ್ಟು ಒಂದ್ಸರಿ ಹಾಗೆ ಸ್ಲ್ಯಾಬ್ನ ಹೊರ್ಸ್ಕೊಂಡ್ಬಿಡ್ತೀನಿ. ನಾವು ಅಡಿಗೆ ಮಾಡ್ಬೇಕಾದ್ರೆ ಎಷ್ಟೇ ಕ್ಲೀನ್ ಆಗಿ ಮಾಡಿದ್ರು ಚಿಕ್ಕ ಪುಟ್ಟೋದು ಏನಾದ್ರು ಬಿದ್ದಿರುತ್ತಲ್ವಾ, ಹಾಗಾಗಿ ಒಂದ್ಸರಿ ನೀಟಾಗಿ ಒರೆಸ್ಬಿಟ್ರೆ ನಮಗೂ ಸಮಾಧಾನ ಆಗುತ್ತೆ, ಅಲ್ಲೂ ಸಹ ಸ್ಲ್ಯಾಬ್ ಸಹ ಕ್ಲೀನ್ ಆಗಿರುತ್ತೆ. ಅಡ್ಗೆ ಮನೇಲಿ ನಾವು ಅಡ್ಗೆ ಮಾಡ್ಬೇಕಾದ್ರೆ ನಮ್ಗೆ ಟೈಮು ಇರುತ್ತೆ. ಇವಾಗ ಏನಾದ್ರು ಬೇಯೋದಕ್ಕೆ ಇಟ್ಟಿರ್ತೀವಿ, ಅದಕ್ಕೆ ಬೇಕಾಗಿರೋಂತ ಹಾಕೋ ಮಸಾಲೆಗಳನ್ನ ಹೆಚ್ಚಿಟ್ಕೊಬಿಡ್ಬೇಕು. ಇವಾಗ ಒಂದ್ ಕಡೆ ಅನ್ನಕ್ಕೆ ಇಟ್ಟಿದ್ವಿ ಅಂದ್ರೆ ಒಂದ್ ಕಡೆ ಏನಾದ್ರು ಇವಾಗ ತಿಂಡಿಗಳನ್ನ ಮಾಡ್ತೀವಿ ಅಂದ್ರೆ ಚಿತ್ರಾನ್ನ ಪುಳ್ಳೋಗರಿ ಈ ತರ ಎಲ್ಲ ಬೇಗ ಇನ್ನೊಂದ್ ಕಡೆ ಗೊಜ್ಜು ಮಾಡಿಡ್ಬೇಕು. ಅಥವಾ ಬೆಳಿಗ್ಗೆ ತಿಂಡಿ ಮಾಡ್ತಾ ಮಾಡ್ತಾನೆ ಮಧ್ಯಾಹ್ನಕ್ಕೆ ಏನಾದ್ರು ಪ್ರಿಪರೇಷನ್ ಮಾಡೋದಿದ್ರೆ ಚಿಕ್ಕ ಪುಟ್ಟದ ಅವಾಗಲೇ ಮಾಡಿಟ್ಬಿಡ್ಬೇಕು. ಮಧ್ಯಾಹ್ನ ಮಾಡ್ತಾ ಇದ್ವಿ ಅಂದ್ರೆ ನೈಟ್ಗೆ ಏನಾದ್ರು ಮತ್ತೆ ರೆಡಿ ಮಾಡ್ಬೇಕು ಅಂದ್ರೆ ರೆಡಿ ಮಾಡ್ಕೊಬಿಡ್ಬೇಕು. ಈ ರೀತಿ ಮಾಡೋದ್ರಿಂದ ಟೈಮು ಸಹ ಸೇವ್ ಆಗುತ್ತೆ, ಬೇಗನೂ ಸಹ ನಿಮ್ಮ ಅಡ್ಗೆಗಳು ಮುಗಿಯುತ್ತೆ, ನೀವು ಸಹ ಚೂಟಿಯಾಗಿ ಕೆಲಸ ಮಾಡ್ತೀರಿ. ಇವಾಗ ನಮ್ಮ ಮನೆಯಲ್ಲಿ ಊಟ ರೆಡಿ ಆಗಿದೆ, ಬನ್ನಿ ಎಲ್ಲರೂ ಊಟ ಮಾಡೋಣ. ರಾಗಿ ಮುದ್ದೆ, ಹಾಗೆ ಬಸ್ಸಾರು ಮತ್ತೆ ಸೊಪ್ಪಿನ ಪಲ್ಯ, ಮೊಟ್ಟೆ, ಅದಕ್ಕೆ ಒಂದ್ 2 ಡ್ರಾಪ್ ನಿಂಬೆಹಣ್ಣು ಹಾಕಿದ್ರೆ ತುಂಬಾನೇ ರುಚಿಯಾಗಿರುತ್ತೆ. ನಿನ್ನೆ ಕೇಳಿದಂತ ಒಗಟು ನಾನು, ಗೂಡಿನೊಳಗಿನ ಪಕ್ಷಿ ನಾಡೆಲ್ಲ ನೋಡುತ್ತೆ. ಅದಕ್ಕೆ ಸರಿಯಾದ ಉತ್ತರ ಕಣ್ಣು. ಅದನ್ನು ಸಹ ಕಮೆಂಟ್ ಮಾಡಿದ್ರು. ಸರಿಯಾದ ಉತ್ತರ ಕಣ್ಣು ಅಂತಾನೆ ಕಮೆಂಟ್ ಮಾಡಿದ್ರು. ಮತ್ತೆ ಇವತ್ತಿನ ಒಗಟು ಏನಪ್ಪಾ ಅಂತ ಅಂದ್ರೆ, ಒಂದು ಹಸ್ತಕ್ಕೆ 108 ಬೆರಳು. ಥಿಂಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇಲ್ಲೇ ತನಕ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.